ಸಂಕಟಗಳು ಬಂದಾಗ ದೇವರ ಮೊರೆ ಹೋಗೋದು ಮನುಷ್ಯನ ಸಹಜವಾದ ಗುಣ. ಅದರಲ್ಲೂ ವಿಘ್ನ ವಿನಾಶಕನಾದ ಗಣೇಶನನ್ನ ಮೊದಲು ಪೂಜಿಸೋದು ಮಾತ್ರವಲ್ಲ, ವ್ರತಗಳ ಮೂಲಕ ಒಲಿಸಿಕೊಳ್ಳಲಾಗುತ್ತೆ. ಅಂಗಾರಕ ಸಂಕಷ್ಟಿಯ ಜೊತೆಗೆ ಲಂಬೋದರ ಸಂಕಷ್ಟಿ ಕೂಡ ಅಂತಹದ್ದೇ ವ್ರತಗಳಲ್ಲಿ ಒಂದು. ಉತ್ತರ ಭಾರತ ಸೇರಿದಂತೆ ವಿವಿಧ ದೇಶದೆಡೆ ಈ ವ್ರತದ ಪಾಲನೆಯ ಪರಿಪಾಠವಿದೆ. ವಿಶೇಷವಾಗಿ ಉದ್ಯೋಗ, ವಿವಾಹ ಹಾಗೂ ಸಂತಾನ ಪ್ರಾಪ್ತಿಗಾಗಿ ಈ ವ್ರತವನ್ನು ಆಚರಿಸುವುದು ವಿಶೇಷ. ಹಾಗಿದ್ರೆ ಈ ವ್ರತದ ವಿಶೇಷತೆಗಳೇನು, ಈ ವ್ರತದ ಆರಂಭ ಹೇಗಾಯಿತು, ಇವೆಲ್ಲದರ ಬಗ್ಗೆ ಮಾಹಿತಿ ಇಲ್ಲಿದೆ ನೋಡಿ. ಲಂಬೋದರ ಸಂಕಷ್ಟಿ ಅಥವಾ ಮಾಘ ಮಾಸದ ಸಂಕಷ್ಟಿ ಅಂತಲೇ ಕರೆಯಲಾಗುವ ಈ ವ್ರತವನ್ನ ವಿಶೇಷವಾಗಿ ಹೆಣ್ಣು ಮಕ್ಕಳು ಹಾಗೂ ಗೃಹಿಣಿಯರು ಆಚರಿಸುತ್ತಾರೆ. ಈ ಬಾರಿ ಅಂದ್ರೆ 2024ರಲ್ಲಿ ಜನವರಿ 29ರಂದು ಲಂಬೋದರ ಸಂಕಷ್ಟಿ ಅಥವಾ ಸಖತ್ ಚೌತ್ ಬಂದಿದೆ. ಮಾಘ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಈ ವ್ರತವನ್ನ ಉತ್ತರ ಭಾರತದ ಜನರು ಸಖತ್ ಚೌತ್ ಅಂತಲೂ ಕರೆಯುತ್ತಾರೆ. ಸೂರ್ಯೋದಯದೊಂದಿಗೆ ಆರಂಭವಾಗುವ ವ್ರತವು ಸೂರ್ಯಾಸ್ತದ ಬಳಿಕ ಉಪವಾಸ ಅಂತ್ಯಗೊಳಿಸುವ ಮೂಲಕ ಸಂಪನ್ನವಾಗುತ್ತೆ. ಸೂರ್ಯಾಸ್ತದ ಬಳಿಕ ವ್ರತ ಕೈಗೊಂಡ ಪುರುಷ ಹಾಗೂ ಮಹಿಳೆಯರು ಚಂದ್ರನಿಗೆ ಅರ್ಘ್ಯ ಅರ್ಪಿಸುವ ಮೂಲಕ ಕೊನೆಗೊಳಿಸಿ ಆಹಾರ ಸೇವಿಸುತ್ತಾರೆ. ಅಲ್ಲದೆ ತಿಲ್ಕೂಟನ್ನ ಕೂಡ ಅರ್ಪಿಸುವ ಸಂಪ್ರದಾಯವಿದೆ. ಇನ್ನು ಈ ಲಂಬೋದರ ಸಂಕಷ್ಟಿಯ ಹಿನ್ನೆಲೆಯಲ್ಲಿ ಗಮನಿಸುವುದಾದ್ರೆ ಇದರೊಂದಿಗೆ ಪುರಾಣದ ಕಥೆಯೊಂದು ತಳುಕು ಹಾಕಿಕೊಂಡಿದೆ. ದಾನವರಿಂದ ರಕ್ಷಣೆ ಕೋರಿದ ದೇವತೆಗಳು ಸಹಾಯಾರ್ಥವಾಗಿ ಪರಶಿವನ ಬಳಿ ಕೈಲಾಸಕ್ಕೆ ಧಾವಿಸಿದ್ರು. ಆದರೆ ಸ್ವತಃ ತಾನು ದೇವತೆಗಳ ಸಹಾಯಕ್ಕೆ ಹೋಗದ ಪರಶಿವ ದೇವತೆಗಳ ಸಹಾಯಕ್ಕೆ ತನ್ನ ಮಕ್ಕಳಾದ ಗಣೇಶ್ ಹಾಗೂ ಸುಬ್ರಹ್ಮಣ್ಯನನ್ನ ಕಳುಹಿಸಲು ನಿರ್ಧರಿಸಿದ. ಮಾತ್ರವಲ್ಲ, ಮಕ್ಕಳ ಕ್ಷಮತೆಯನ್ನ ಪರೀಕ್ಷಿಸಲು ಮಕ್ಕಳಿಗೆ ಬ್ರಹ್ಮಾಂಡವನ್ನ ಅತ್ಯಂತ ವೇಗವಾಗಿ ಸುತ್ತಿ ಮರಳಿ ಬರುವಂತೆ ಆದೇಶಿಸಿದನು. ಅಲ್ಲದೆ ವೇಗವಾಗಿ ಬ್ರಹ್ಮಾಂಡ ಸುತ್ತಿ ಬಂದವರಿಗೆ ವಿಶೇಷ ಉಡುಗೊರೆಯೊಂದು ಕಾದಿದೆ ಎಂದಿದ್ರಂತೆ. ತಕ್ಷಣ ತನ್ನ ವಾಹನ ನವಿಲನ್ನೇರಿದ ಸುಬ್ರಹ್ಮಣ್ಯ ಅಲಿಯಾಸ್ ಕಾರ್ತಿಕೇಯ್ ಬ್ರಹ್ಮಾಂಡ ಸುತ್ತಲು ಹೊರಟನಂತೆ. ಆದರೆ ಚಾಣಾಕ್ಷಮತಿ ಗಣೇಶ್ ಹೆತ್ತವರನ್ನೇ ಸುತ್ತಿ ಬಂದು ಮಕ್ಕಳ ಪಾಲಿಗೆ ಹೆತ್ತವರೇ ಬ್ರಹ್ಮಾಂಡ, ಅವರನ್ನ ಗೌರವಿಸುವುದೇ ಬ್ರಹ್ಮಾಂಡ ದರ್ಶನ ಪುಣ್ಯ ಪ್ರಾಪ್ತಿ ಮಾಡಿಕೊಡಲಿದೆ ಎಂದರಂತೆ. ಮಗನ ಬುದ್ಧಿ ಸಾಮರ್ಥ್ಯ ನೋಡಿದ ಶಿವನು ಗಣೇಶನಿಗೆ ಮೊದಲ ಪೂಜಿತ ಎನ್ನುವಂತಹ ವರವನ್ನ ನೀಡಿದ್ರಂತೆ. ಇದಕ್ಕಾಗಿ ಲಂಬೋದರ ಸಂಕಷ್ಟಿಯನ್ನ ಗಣೇಶನನ್ನ ಪೂಜಿಸಿ ತಮ್ಮ ಇಷ್ಟಾರ್ಥಗಳನ್ನ ಬೇಡಿಕೊಳ್ಳುವ ವಾಡಿಕೆ ವ್ರತವಾಗಿ ಬೆಳೆದುಕೊಂಡು ಬಂದಿದೆ. ಮುಂಜಾನೆ ಬೇಗನೆ ಎದ್ದೇಳಿ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ಬ್ರಹ್ಮಚಾರ್ಯವನ್ನ ಕಾಪಾಡಿಕೊಳ್ಳಿ. ಅಕ್ಕಿ, ಗೋಧಿ, ಉದ್ದಿನಬೇಳೆ ಮತ್ತು ಮಾಂಸಾಹಾರ ಸೇವಿಸಬೇಡಿ. ತಂಬಾಕು ಮತ್ತು ಮದ್ಯದ ಸೇವನೆಯನ್ನ ಕಟ್ಟುನಿಟ್ಟಾಗಿ ನಿಷೇಧಿಸಬೇಕು. ಆದಾಗ್ಯೂ ನೀವು ಹಣ್ಣುಗಳು, ಹಾಲು ಅಥವಾ ವ್ರತ ಪಾಕವಿಧಾನಗಳನ್ನು ಹೊಂದಿರಬಹುದು. ನಾಮ ಜಪ ಮಾಡಿ ಓಂ ಗಣೇಶಾಯ ನಮಃ ಅಂತ ಜಪಿಸಿ. ಇನ್ನು ಈ ವ್ರತವನ್ನ ಹೇಗೆ ಆಚರಿಸೋದ್ರಿಂದ ಯಾವೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿದೆ ಅನ್ನೋ ಮಾಹಿತಿಯೂ ಇಲ್ಲಿದೆ. ಸಾಮಾನ್ಯವಾಗಿ ಹೆಣ್ಣು ಮತ್ತು ಗಂಡು ಮಕ್ಕಳು ಮದುವೆಯ ಸಂದರ್ಭದಲ್ಲಿ ಹಲವು ಅಡಚಣೆಗಳನ್ನು ಎದುರಿಸ್ತಾರೆ. ಇನ್ನು ಕೆಲವರು ಮದುವೆ ಆದ ಬಳಿಕ ಹೊಂದಾಣಿಕೆ ಸಮಸ್ಯೆಯಿಂದ ಬಳಲ್ತಾರೆ. ಇಂಥವರು ಶುಚಿಭೂತರಾಗಿ ಲಂಬೋದರ ಸಂಕಷ್ಟಿ ಆಚರಿಸಬೇಕು. ನಿಮ್ಮ ದಾಂಪತ್ಯದಲ್ಲಿ ನೀವು ಪದೇ ಪದೇ ಅಡಚಣೆಗಳನ್ನು ಎದುರಿಸ್ತಾ ಇದ್ರೆ ದಾಮೋದರ ಸಂಕಷ್ಟಿ ದಿನದಂದು ಗಣಪತಿ ಬಪ್ಪನಿಗೆ ದೂರ್ವ ಮತ್ತು ಬೆಲ್ಲದ 21 ಮಾತ್ರೆಗಳನ್ನು ಅರ್ಪಿಸಿ. ಈ ಪರಿಹಾರವನ್ನ ಮಾಡೋದ್ರಿಂದ ಅಕಾಲಿಕ ವಿವಾಹದ ಸಾಧ್ಯತೆಗಳಿದೆ ಅಂತ ನಂಬಲಾಗುತ್ತೆ. ಸ್ವಚ್ಛವಾಗಿ ತುಳಿದ ಗರಿಕೆಯನ್ನ ಬೆಲ್ಲದ ಜೊತೆಗೆ ಅರ್ಪಿಸಿ. ಇನ್ನು ಸಾಲ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ನೀವು ಲಂಬೋದರ ಸಂಕಷ್ಟಿ ಚತುರ್ಥಿಯ ದಿನದಂದು ಗಣಪತಿ ಬಪ್ಪನಿಗೆ ಶ್ರೀಗಂಧ ಮತ್ತು ರೋಲಿ ತಿಲಕವನ್ನ ಹಚ್ಚಿ. ಹೀಗೆ ಮಾಡೋದ್ರಿಂದ ಎಲ್ಲಾ ಇಷ್ಟಾರ್ಥಗಳು ಈಡೇರುತ್ತದೆ ಅಂತ ಹೇಳಲಾಗುತ್ತೆ. ಓಂ ನಮೋ ಲಂಬೋದರಾಯ. ಇನ್ನು ಹಲವರು ಎಷ್ಟು ದುಡಿದ್ರೂ ಒಂದಿಲ್ಲ ಒಂದು ಸಾಲದಿಂದ ಬಳಲ್ತಾರೆ. ಅಲ್ಲದೆ ಮನೆಯಲ್ಲಿ ಸದಾ ಕಿರಿಕಿರಿ, ಅಶಾಂತಿ ವಾತಾವರಣ ಮತ್ತು ಇರಿಸು ಮುರುಸಿನ ಸ್ಥಿತಿ ಇರುತ್ತೆ. ಇದನ್ನ ಪರಿಹರಿಸಲು ಹಾಗೂ ನೀವು ಮುಗಿಯದ ಸಾಲದಿಂದ ಮುಕ್ತರಾಗಬೇಕಾದ್ರೆ ಲಂಬೋದರ ಸಂಕಷ್ಟಿ ಚತುರ್ಥಿಯ ದಿನದಂದು ಇಲಿಯ ಮೇಲೆ ಸವಾರಿ ಮಾಡ್ತಾ ಇರುವ ಗಣೇಶನ ವಿಗ್ರಹ ಅಥವಾ ಚಿತ್ರವನ್ನ ಮನೆಗೆ ತನ್ನಿ. ಈ ಪರಿಹಾರವನ್ನ ಮಾಡೋದ್ರಿಂದ ಮನೆಗೆ ಸಂತೋಷ ಮತ್ತು ಸಮೃದ್ಧಿ ಬರುತ್ತದೆ. ಲಂಬೋದರ ಸಂಕಷ್ಟ ಚತುರ್ಥಿಯ ಸಂದರ್ಭದಲ್ಲಿ ಪೂಜೆಯ ಸಮಯದಲ್ಲಿ ಗಣೇಶನಿಗೆ 5 ಮುದ್ದೆ ಅರಿಶಿನವನ್ನ ಅರ್ಪಿಸಿ. ಈ ಕೆಳಗಿನ ಮಂತ್ರವನ್ನು ಜಪಿಸಿ. ಈ ಪರಿಹಾರವನ್ನ 10 ದಿನಗಳವರೆಗೆ ನಿರಂತರವಾಗಿ ಮಾಡಿ. ಇದನ್ನ ಮಾಡೋದ್ರಿಂದ ಸಂಪತ್ತು ಹೆಚ್ಚಾಗುತ್ತೆ ಮತ್ತು ಉದ್ಯೋಗದಲ್ಲಿ ಬಡ್ತಿಯ ಅವಕಾಶಗಳನ್ನ ಕೂಡ ಸೃಷ್ಟಿಸುತ್ತೆ ಅಂತ ನಂಬಲಾಗಿದೆ. ಶ್ರೀ ಗಣಾಧಿಪತಿಯೇ ನಮಃ ಮಂತ್ರ 108 ಬಾರಿ ಜಪಿಸಿ. ಮುಖ್ಯವಾಗಿ ಮನೆಯಲ್ಲಿ ಮಕ್ಕಳು ವಿದ್ಯಾಭ್ಯಾಸದಿಂದ ಹಿಂದುಳಿದಿದ್ರೆ ಅಥವಾ ಬಿಟ್ಟು ಬಿಡದೆ ಅನಾರೋಗ್ಯ ಕಾಡ್ತಾ ಇದ್ರೆ ಅಥವಾ ಯಾವುದಾದ್ರೂ ಭೂಮಿ ವಿಚಾರಕ್ಕೆ ತಗಾದೆ ಎದುರಾಗಿದ್ರೆ ಮನೆಯಲ್ಲೇ 21 ಮೋದಕಗಳನ್ನು ತಯಾರಿಸಿ ಅವುಗಳನ್ನು ಸಂಜೆ ವೇಳೆ ಪೂಜೆ ಮಾಡುವ ಮುಖಾಂತರ ಲಂಬೋದರನಿಗೆ ಅರ್ಪಿಸಿ 4 ಜನರಿಗೆ ಹಂಚಿ ತಿಂದ್ರೆ ಎಲ್ಲಾ ಕಷ್ಟಗಳು ಪರಿಹಾರವಾಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರಿ ರಿಯಲ್ ಬೆಂಗಳೂರು.